ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸ್ವಾಗತ ಸುಸ್ವಾಗತ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಬನ್ನಿ ತಡ ಮಾಡದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಮಗೆಲ್ಲ ತಿಳಿದಿರೋ ಹಾಗೆ ನಂದಿನಿ ಹಾಲಿನಲ್ಲಿ ವಿವಿಧ ರೀತಿಯ ಪ್ಯಾಕೆಟ್ಗಳು ಬರುತ್ತವೆ. ನೀಲಿ ಬಣ್ಣದ ಪ್ಯಾಕೆಟ್ ಒಂದೇ ಎಲ್ಲದಕ್ಕೂ ಸೂಕ್ತವಲ್ಲ. ಫ್ರೆಂಡ್ಸ್, ಯಾವ ಬಣ್ಣದ ಪ್ಯಾಕೆಟ್ ಹಾಲನ್ನು ತೆಗೆದುಕೊಳ್ಳುವುದರಿಂದ ಯಾವ ಉಪಯೋಗ ಆಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ನಂದಿನಿ ಹಾಲು ಇದು ಯಾರಿಗೆ ತಾನೇ ಗೊತ್ತಿಲ್ಲ. ದಿನ ಪ್ರಾರಂಭವಾಗುವುದೇ ಈ ಹಾಲಿನಿಂದ. ಟೀ, ಕಾಫಿ, ಮಕ್ಕಳಿಗೆ ಕೊಡುವಂಥ ಹಾಲು ಎಲ್ಲದಕ್ಕೂ ಈ ನಂದಿನಿ ಹಾಲನ್ನು ಉಪಯೋಗಿಸುತ್ತೇವೆ. ಆದರೆ ಫ್ರೆಂಡ್ಸ್, ಹಾಲನ್ನು ತರುವಾಗ ಈ ನೀಲಿ ಪ್ಯಾಕೆಟನ್ನು ಎಲ್ಲದಕ್ಕೂ ತರುವುದು ಎಷ್ಟರ ಮಟ್ಟಿಗೆ ಸರಿ? ಸ್ನೇಹಿತರೆ, ನಾವು ಈ ನೀಲಿ ಪ್ಯಾಕೆಟನ್ನು ಮಾತ್ರ ತರಲು ಕಾರಣ ಏನೆಂದರೆ ಅದರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲದೆ ಇರೋದು. ಹೌದು ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಇದರ ಬಗ್ಗೆ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ. ಹಾಗೂ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಲೈಕ್, ಕಮೆಂಟ್ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸ್ನೇಹಿತರೆ, ಕರ್ನಾಟಕದ ನಂದಿನಿ ಹಾಲು ಒಕ್ಕೂಟ ಸಂಘದವರು ವೆರೈಟಿ ಆಫ್ ಹಾಲಿನ ಪ್ಯಾಕೆಟ್ ಮಾಡಿ ಜನರಿಗೆ ಸಿಗೋ ಹಾಗೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಹಳದಿ, ಹಸಿರು, ನೀಲಿ, ಕೆಂಪು, ಗುಲಾಬಿ ಅಂತಹ ಬೇರೆ ಬಣ್ಣದ ಪ್ಯಾಕೆಟ್ಗಳು ಕರ್ನಾಟಕದ ಮೂಲೆಗಳಲ್ಲಿ ಸಿಗ್ತಾ ಇದ್ದಾವೆ. ಸ್ನೇಹಿತರೆ, ಯಾವ ಬಣ್ಣದ ಪ್ಯಾಕೆಟ್ ಯಾವ ಉಪಯೋಗಕ್ಕೆ ಎಂಬ ಪ್ರಶ್ನೆಯನ್ನು ಎಲ್ಲರೂ ಸಾಮಾನ್ಯವಾಗಿ ಹಾಕಿಕೊಳ್ಳುವುದಿಲ್ಲ. ಎಲ್ಲರೂ ಸಾಮಾನ್ಯವಾಗಿ ಅಂಗಡಿಯವರು ಯಾವ ಪ್ಯಾಕೆಟನ್ನು ಕೊಡುತ್ತಾರೋ ಅದನ್ನು ತಂದು ಬಳಸುತ್ತಾರೆ. ಸ್ನೇಹಿತರೆ, ನಿಮಗೆ ಬೆಳಗ್ಗೆ ಎದ್ದು ಹಾಲನ್ನು ಕಾಯಿಸಿ ಕುಡಿಯೋಕೆ ಟೈಮ್ ಇಲ್ವಾ? ಹಾಗಾದರೆ ನಂದಿನಿಯ ಗುಡ್ ಲೈಫ್ ಟೆಟ್ರಾ ಪ್ಯಾಕೆಟ್ ಆಯ್ಕೆ ನಿಮ್ಮದಾಗಲಿ. ಯಾಕೆಂದರೆ ಈ ಹಾಲನ್ನು ಪ್ಯಾಕೆಟ್ಗೆ ಹಾಕುವ ಮುಂಚೆನೇ 137 ಡಿಗ್ರಿ ತಾಪಮಾನದಲ್ಲಿ 4 ನಿಮಿಷಗಳ ಕಾಲ ಕಾಯಿಸಿ ಹಾಗೂ ತಕ್ಷಣ ತಣ್ಣಗೆ ಮಾಡಿ ಟೆಟ್ರಾ ಪ್ಯಾಕಿನಲ್ಲಿ ಹಾಕಿರುವುದರಿಂದ ಹೊರಗಡೆಯಿಂದ ಯಾವುದೇ ಬ್ಯಾಕ್ಟೀರಿಯಾ ಸೇರಿಕೊಳ್ಳುವುದಿಲ್ಲ ಹಾಗೂ ಹಾಲು ಒಡೆಯುವುದಿಲ್ಲ. ಹಾಗೆಯೇ ಸ್ನೇಹಿತರೆ, ಉಕ್ಕಿ ಬರುವ ತನಕ ಕಾಯಿಸಿಕೊಂಡು ಹಾಲನ್ನು ಕುಡಿಯುವುದಾದರೆ ನಂದಿನಿಯ ಯಾವ ಬಣ್ಣದ ಪ್ಯಾಕೆಟ್ ಬಳಸಿದರೂ ಸರಿಯೇ. ಹಾಗೆಯೇ ಸ್ನೇಹಿತರೆ, ನೀವು ಕಾಫಿ ಅಥವಾ ಟೀ ಮಾಡಬೇಕಾದರೆ ನಂದಿನಿಯ ಹಸಿರು ಬಣ್ಣದ ಪಾಶ್ಚೀಕರಿಸಿದ ಹೋಮೋಜಿನೈಸ್ಡ್ ಹಾಲನ್ನು ಬಳಸಿ. ಇದರಿಂದ ರುಚಿಯು ಚೆನ್ನಾಗಿರುತ್ತದೆ ಹಾಗೂ ಹೆಚ್ಚು ಲೋಟ ಕಾಫಿಯನ್ನು ಮಾಡಬಹುದು. ಹಾಗೆಯೇ ಸ್ನೇಹಿತರೆ, ನೀವು ಗಟ್ಟಿ ಕಾಫಿ ಅಥವಾ ಟೀ ಮಾಡಬೇಕೆಂದು ಬಯಸಿದರೆ ನಂದಿನಿಯ ನೇರಳೆ ಬಣ್ಣದ ಸಮೃದ್ಧಿ ಪಾಶ್ಚೀಕರಿಸಿದ ಹಾಲನ್ನು ಬಳಸಿ. ಏಕೆಂದರೆ ಸ್ನೇಹಿತರೆ, ಪೂರ್ತಿ ಹಾಲಿನ ಕೆನೆ ಅಂಶವನ್ನು ಈ ಹಾಲಿನಲ್ಲಿ ಹೋಮೋಜಿನೈಸ್ಡ್ ಆಗಿ ಇರುವ ಹಾಗೆ ಮಾಡಿರುತ್ತಾರೆ. ಹಾಗೆಯೇ ಸ್ನೇಹಿತರೆ, ನೀವು ಗಟ್ಟಿ ಮೊಸರನ್ನು ಮಾಡಲು ಬಯಸಿದರೆ ನಂದಿನಿಯ ಸ್ಪೆಷಲ್ ಟೋನ್ಡ್ ಮಿಲ್ಕ್ ಹಸಿರು ಬಣ್ಣದ ಪ್ಯಾಕೆಟ್ ಆಯ್ಕೆಯು ನಿಮ್ಮದಾಗಲಿ. ಹಾಗೆಯೇ ಸ್ನೇಹಿತರೆ, ಮನೆಯಲ್ಲಿ ಪಾಯಸ ಹಾಗೂ ಇನ್ನಿತರ ಹಾಲಿನಿಂದ ಮಾಡುವ ಪದಾರ್ಥಗಳಿಗಾದರೆ ನಂದಿನಿಯ ತುಸು ನೇರಳೆ ಬಣ್ಣದ ಸಮೃದ್ಧಿ ಹಾಲಿನ ಪ್ಯಾಕೆಟ್ ನಿಮ್ಮದಾಗಲಿ. ಹಾಗೆಯೇ ಸ್ನೇಹಿತರೆ, ನೀವು ಪುಟ್ಟ ಮಕ್ಕಳಿಗೆ ಹಾಲನ್ನು ಕೊಡುವುದಾದರೆ ನಂದಿನಿಯ ಹಸಿರು ಬಣ್ಣದ ಹೋಮೋಜಿನೈಸ್ಡ್ ಪಾಶ್ಚೀಕರಿಸಿದ ಶುದ್ಧ ಹಸುವಿನ ಹಾಲನ್ನು ಕೊಡಬಹುದು. ಏಕೆಂದರೆ ಸ್ನೇಹಿತರೆ, ಬೇರೆ ಪ್ಯಾಕೆಟ್ನಲ್ಲಿ ಹಸುವಿನ ಹಾಲಿನ ಜೊತೆಗೆ ಎಮ್ಮೆ ಹಾಲು ಕೂಡ ಸೇರಿಕೊಂಡಿರುತ್ತದೆ. ಹಾಗೆಯೇ ಸ್ನೇಹಿತರೆ, ನೀವು ಹಿರಿಯರಿಗೆ ಕೊಡುವುದಾದರೆ ನಂದಿನಿಯ ಸ್ಲಿಮ್ ಸ್ಕಿಮ್ಡ್ ಮಿಲ್ಕ್ ಪಾಕೆಟನ್ನು ಸಹ ಕೊಡಬಹುದು. ಯಾಕೆಂದರೆ ಸ್ನೇಹಿತರೆ, ಇದರಲ್ಲಿ ಹೆಸರೇ ಹೇಳುವ ಹಾಗೆ ಕೊಬ್ಬಿನ ಅಂಶ ಕಡಿಮೆ ಇರುವುದರಿಂದ ವಯಸ್ಸಾದವರಿಗೆ ಜೀರ್ಣಿಸಿಕೊಳ್ಳುವುದಕ್ಕೆ ತುಂಬ ಸುಲಭವಾಗುತ್ತದೆ. ಅದಲ್ಲದೆ ಸ್ನೇಹಿತರೆ, ಹಳದಿ ಅಥವಾ ಕಿತ್ತಳೆ ಬಣ್ಣದ ಪ್ಯಾಕೆಟ್ ಕೂಡ ನೀವು ಹಿರಿಯರಿಗೆ ಕೊಡಬಹುದು. ಏಕೆಂದರೆ ಇದರಲ್ಲಿ ಕೂಡ ಕೊಬ್ಬಿನ ಅಂಶ ಕಡಿಮೆ ಇರುತ್ತದೆ. ಸ್ನೇಹಿತರೆ, ನಿಮಗೆ ಕೊಬ್ಬು ಕರಗಬೇಕಾದರೆ ನಂದಿನಿಯ ಹಳದಿ ಅಥವಾ ಕೇಸರಿ ಬಣ್ಣದ ಶುಭಂ ಪಾಶ್ಚೀಕರಿಸಿದ ಹಾಲನ್ನು ತೆಗೆದುಕೊಳ್ಳಿ. ಏಕೆಂದರೆ ಇದರಲ್ಲಿ ಕಡಿಮೆ ಕೊಬ್ಬಿನ ಅಂಶ ಇರುತ್ತದೆ. ಹಾಗೆಯೇ ಸ್ನೇಹಿತರೆ, ನೀವು ಬೆಳೆಯುವ ಮಕ್ಕಳಿಗೆ ಕೊಡುವುದಾದರೆ ಕಿತ್ತಳೆ ಬಣ್ಣದ ಶುಭಂ ಪಾಶ್ಚೀಕರಿಸಿದ ಹಾಲು ಆಯ್ಕೆ ನಿಮ್ಮದಾಗಲಿ. ಏಕೆಂದರೆ ಸ್ನೇಹಿತರೆ, ಇದರಲ್ಲಿ ಬೆಳೆಯುವ ಮಕ್ಕಳಿಗೆ ಬೇಕಾಗುವ ಕೊಬ್ಬಿನಾಂಶ ಇರುತ್ತದೆ. ಇದರಿಂದ ಮಕ್ಕಳಿಗೆ ಇತರೆ ಚಟುವಟಿಕೆಯಲ್ಲಿ ಭಾಗವಹಿಸಲು ಹೆಚ್ಚಿನ ಶಕ್ತಿಯನ್ನು ಕೊಡುತ್ತದೆ. ಬರೀ ನಮಗೆ ಹಾಲು ಬೇಕೆನ್ನುವರು ನಂದಿನಿಯ ಹಸಿರು ಬಣ್ಣದ ಪಾಶ್ಚೀಕರಿಸಿದ ಶುದ್ಧ ಹಸುವಿನ ಹಾಲು ಆಯ್ಕೆಯು ನಿಮ್ಮದಾಗಲಿ. ಏಕೆಂದರೆ ಬೇರೆ ಪ್ಯಾಕೆಟ್ನಲ್ಲಿ ಹಾಲಿನ ಜೊತೆಗೆ ಎಮ್ಮೆ ಹಾಲು ಕೂಡ ಮಿಕ್ಸ್ ಆಗಿರುತ್ತದೆ. ಹಾಗೆಯೇ ಸ್ನೇಹಿತರೆ, ಫಿಟ್ನೆಸ್ ಬಗ್ಗೆ ಕಾಳಜಿ ಇರುವವರಾಗಿದ್ದರೆ ನಂದಿನಿಯ ಸ್ಮಾರ್ಟ್ ಹೋಮೋಜಿನೈಸ್ಡ್ ಡಬಲ್ ಟೋನ್ಡ್ ಮಿಲ್ಕ್ ಪ್ಯಾಕೆಟ್ ಆಯ್ಕೆಯು ನಿಮ್ಮದಾಗಲಿ. ಹಾಗೆಯೇ ಸ್ನೇಹಿತರೆ, ನೀವು ತುಂಬ ದಿನದವರೆಗೂ ಎಲ್ಲಿಯಾದರೂ ಟ್ರಿಪ್ ಅಥವಾ ಪ್ರವಾಸಕ್ಕೆ ಹೋಗ್ತಾ ಇದ್ದರೆ ಹಾಲನ್ನು ಕಾಯಿಸಿ ಕುಡಿಯೋದಕ್ಕೆ ಆಗುವುದಿಲ್ಲ. ಅಂತಹ ಸಮಯದಲ್ಲಿ ಹಾಲು ಬೇಕಾದಲ್ಲಿ ನಂದಿನಿಯ ಗುಡ್ ಲೈಫ್ ಟೆಟ್ರಾ ಪ್ಯಾಕೆಟ್ ಆಯ್ಕೆಯು ನಿಮ್ಮದಾಗಲಿ. ಏಕೆಂದರೆ ಸ್ನೇಹಿತರೆ, ಇದು ಟೆಟ್ರಾ ಪ್ಯಾಕ್ನಲ್ಲಿ ಇರುವುದರಿಂದ ಹಾಲು ಹಾಳಾಗುವುದಿಲ್ಲ ಹಾಗೂ 10 ದಿನದವರೆಗೆ ಹಾಲನ್ನು ಕಾಯಿಸದೆ ನಾವು ಕುಡಿಯಬಹುದು. ಹಾಗಾದರೆ ಸ್ನೇಹಿತರೆ, ಇದಿಷ್ಟು ನನಗೆ ನಂದಿನಿ ಹಾಲಿನ ಬಗ್ಗೆ ಗೊತ್ತಿರುವ ಮಾಹಿತಿಯು ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಕೊನೆಗೆ ಜೈ ಕಿಸಾನ್ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.